ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆಪರೇಷನ್ ಥಿಯೇಟರ್ನಲ್ಲೇ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಕೂಡಲೇ ಎಲ್ಲ ರೋಗಿಗಳನ್ನ ಸಿಬ್ಬಂದಿ ಹೊರಗಡೆ ಕಳಿಸಿದ್ದಾರೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ರೋಗಿಗಳ ಜೀವ ಉಳಿದಿದೆ. ಬ್ಲಾಸ್ಟ್ನಲ್ಲಿ ಹಲವು ಯಂತ್ರೋಪಕರಣಗಳು ಹಾನಿಯಾಗಿದೆ. ಘಟನೆ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಡಿಸಿ ಗಂಗಾಧರ ಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆಪರೇಷನ್ ಥಿಯೇಟರ್ನಲ್ಲೇ ಈ ಘಟನೆ ನಡೆದಿರೋದು. ತಕ್ಷಣಕ್ಕೆ ಸಿಬ್ಬಂದಿ ಎಚ್ಚೆತ್ತುಕೊಂಡು ಅಲ್ಲಿದ್ದಂಥ ರೋಗಿಗಳನ್ನ ಹೊರಗಡೆ ಕಳಿಸಿದ್ದಾರೆ. ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ ಆಗ್ತಾ ಇತ್ತು. ಆದರೆ ಬ್ಲಾಸ್ಟ್ನಲ್ಲಿ ರೋಗಿಗಳಿಗೆ ಏನು ಸಮಸ್ಯೆ ಆಗಿಲ್ಲ. ಆದರೆ ಅಲ್ಲಿದ್ದಂಥ ಯಂತ್ರೋಪಕರಣಗಳೇನಿದೆ ಅವುಗಳಿಗೆ ಹಾನಿಯಾಗಿದೆ. ಘಟನೆ ಕಾರಣ ಏನಾಯಿತು, ಈ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಡಿಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಘಟನೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸ್ಫೋಟದ ತೀವ್ರತೆಯನ್ನು ಗಮನಿಸ್ತಾ ಇದ್ದೀವಿ. ಆಪರೇಷನ್ ಥಿಯೇಟರ್ ಒಳಗೇನೆ ಈ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಎಲ್ಲವೂ ಅಲ್ಲಿ ಸುಟ್ಟು ಕರಕಲಾಗಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪ್ರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಲಕ್ಕಿಲಿ ನಮಗೆ ಬೆಳಗ್ಗೆನೇ ಯಾರನ್ನೂ ಪೇಷಂಟ್ ನಾವು ಶಿಫ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾವುದು ಪ್ರಾಣಹಾನಿ ಆಗಿಲ್ಲ. ಸೊ ಈಗ ಅದಕ್ಕೆ ನಾನು ಡಿಸ್ಟ್ರಿಕ್ಟ್ ಸರ್ಜನ್ನು ಮತ್ತು DHO ಅವ್ರನ್ನ ಅಲ್ಲೇ ಇದ್ದು ಸ್ವಲ್ಪ ಮಾನಿಟ್ರ್ ಮಾಡೋಕ್ಕೆ ಹೇಳಿದ್ದೀನಿ. ಇಂಜುರಿನೂ ಯಾವುದು ಆಗಿಲ್ಲ, ಮಾನಿಟ್ರ್ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತೊಗೊಂಬರ್ತೀವಿ, ಸಚಿವರಿಗೆ. ನೋಡೋಣ ಸಚಿವರು ಏನು ಸೂಚನೆ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಅದನ್ನು ರಿಪೇರಿ ಕೂಡ ಮಾಡಬೇಕು. ಯಾಕೆಂದರೆ ನಾವು ಭಾಳ ರಿಕ್ವೈರ್ಮೆಂಟ್ ಇದೆ ಆಪ್ರೇಷನ್ ಥಿಯೇಟರು. ನಾನು ಹೇಳಿದ್ದೀನಿ ಈಗ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟು ಮತ್ತು ಫೈರ್ನವರಿಗೆ ಇಬ್ಬರಿಗೆ ಹೇಳಿದ್ದೀನಿ. ಅವರಿಬ್ಬರು ಅಲ್ಲೇ ಸ್ಪಾಟಲ್ಲಿ ಇದ್ದಾರೆ. ಇವತ್ತು ಅವ್ರು ರಿಪೋರ್ಟ್ ಕೊಡ್ತಾರೆ ನಮಗೆ ಏನಾಗಿದೆ, ಯಾಕೆ ಎಕ್ಸಾಕ್ಟ್ ರೀಸನ್ ಏನು ಅಂತೇಳಿ. ಅದ್ರ ಮೇಲೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ.